ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮೆರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವಿವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಅದೇ ಸೇಮ್ ಮದುವೆ ಶಾಪಿಂಗ್ ಕಂಟಿನ್ಯೂ ಆಗುತ್ತೆ. ನನ್ನ ತಂಗಿ ಏನೇನೋ ತೊಗೋಬೇಕಂತ, ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಜೊತೆ ಅವ್ರ ಫ್ರೆಂಡು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಬನ್ನಿ ನೀವು ನಮ್ಮ ಜೊತೆ ಶಾಪಿಂಗಿಗೆ ಜಾಯ್ನ್ ಆಗಿ ಅಲ್ಲಿ ಹೋಗಿ ಸಿಗ್ತೀವಿ. ಇವರೇ ನನ್ನ ತಂಗಿ ಫ್ರೆಂಡ್ ನಂದಿನಿ. ಹಾಯ್ ಮಾಡಿ. ಅವ್ರ ತಂಗಿ ಚಂದನ ಅಂತ. ಅಕ್ಕ ತಂಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ ಇವಾಗ. ಅವರು ಏನೋ ಶಾಪಿಂಗ್ ಮಾಡಬೇಕಂತೆ. ಇನ್ನೊಂದು ಹೇಳ್ತೀನಿ, ಯಾರು ವೀಕೆಂಡಲ್ಲಿ ಮಾತ್ರ ಶಾಪಿಂಗ್ ಮಾಡೋಕ್ಕೆ ಬರಲೇಬೇಡಿ. ಅದು ಕೆಲಸ ಇರಲಿ ಕೆಲಸ ಇಲ್ಲದೆ ಇರಲಿ, ದಯವಿಟ್ಟು ಯಾರೂ ಬರಲೇಬೇಡಿ. ಅಷ್ಟು ಟ್ರಾಫಿಕ್ಕು. ಈಗ ಅಲ್ಲಿ ಹೆಂಗಿದೆ ಸಿಚುವೇಶನ್ ಅನ್ನೋದು ಗೊತ್ತಿಲ್ಲ, ತುಂಬ ಬಿಸಿಲು ಬೇರೆ ಇದೆ. ಸೊ ಅಷ್ಟೇ, ಈಗ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀವಿ. ಫ್ರೆಂಡು, ನನ್ನ ತಂಗಿ ಫ್ರೆಂಡ್ ಅವ್ರ ತಂಗಿಗೆ ಲೆಹೆಂಗಾ ನೋಡೋಕೆ ಬಂದಿದ್ದೀವಿ. ಲೆಹೆಂಗಾ ತೊಗೋಬೇಕಂತೆ. ಏನಿದೆ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ. ತುಂಬ ಕಲೆಕ್ಷನ್ಸ್ ಇದೆ ಚಿಕ್ಕಪೇಟೆ. ಬಟ್ ಇದು ಯಾವ ಶಾಪ್ ಅಂತ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಬಂದ್ವಿ. ರಾಣಿ ಪಿಂಕ್ ಚೆನ್ನಾಗಿದೆ. ಆದರೂ ಗೈಸ್ ಇದೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ. ಒನ್ ಟೈಮ್ ಯೂಸಿಗೆಲ್ಲ ವರ್ಕೇ ಇಲ್ಲ ಅಂತ ನಾನು ಅಂದ್ಕೊತೀನಿ. ಬಿಕಾಸ್ ಇದಾದಮೇಲೆ ಮತ್ತೆ ಯಾರು ಏನಂತಾರೆ ಯೂಸೇ ಮಾಡ. ನನ್ನ ತಂಗಿಗೆ ಚೂಡಿದಾರ್ ನೋಡೋಣ ಅಂತ ಈ ಅಂಗಡಿಗೆ ಕರ್ಕೊಂಡು ಬಂದೆ. ಯಾಕಂದರೆ ನಾನು 2 months ಬ್ಯಾಕ್ ನಾನು ಇದೇ ಅಂಗಡಿಯಲ್ಲೇ ಬಂದುಬಿಟ್ಟು ನಾನು ಮದುವೆಗೆ ಅಂದ್ಬಿಟ್ಟು 3-4 ಚೂಡಿದಾರ್ ಶಾಪ್ ಮಾಡಿದೆ. ಸೊ ಸೇಮ್ ಶಾಪ್ಗೆ ಕರ್ಕೊಂಡು ಬಂದೆ, ಯಾಕಂದರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಬಟ್ ಇನ್ನೊಂದು ಏನಂದರೆ ನನಗೆ ಈ ಶಾಪ್ ಹೆಸರು ಗೊತ್ತಿಲ್ಲ. ಬಿಕಾಸ್ ಈ ಚಿಕ್ಕಪೇಟೆಲೆಲ್ಲ ತುಂಬ ಹೋಲ್ಸೇಲ್ ಶಾಪ್ಸ್ ಇರೋದ್ರಿಂದ ನನಗೆ ಈ ಶಾಪ್ ನೇಮ್ ಗೊತ್ತಿಲ್ಲ. ಇದು 3rd ಫ್ಲೋರಲ್ಲಿರೋದು. ನಂದೆಲ್ಲ ಶಾಪಿಂಗ್ ಮುಗ್ದೋಗಿದೆ. ಇವ್ರು ಇವಾಗ ಶಾಪಿಂಗ್ ಮಾಡ್ತಾ ಇದ್ದಾರೆ. ಅದೇ ಇವಾಗ ತೊಂದರೆ. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಇವ್ರನ್ನ ಕರ್ಕೊಂಡ್ಬಂದಿದ್ದೀನಿ ಶಾಪಿಂಗಿಗೆ. ಈಗ 3 ಸೆಲೆಕ್ಟ್ ಮಾಡಿದ್ದಾಳೆ. ಈ ಗ್ರೀನು ಮತ್ತು ಇದು ಒಂಥರ ಏನೋ ಪರ್ಪಲ್ ವಿತ್ ವೈನ್ ಕಲರ್ ಮಿಕ್ಸ್ ಇರೋದೊಂದು ತೊಗೊಂಡಿದ್ದಾಳೆ. ಮತ್ತು ಈ ಪಿಂಕ್ ಕಲರ್ ತೊಗೊಂಡಿದ್ದಾಳೆ. 3 ತೊಗೊಂಡಿದ್ದಾಳೆ. ಚೆನ್ನಾಗಿದೆ ಗೈಸ್, 3 ಕಲರು ಚೆನ್ನಾಗಿದೆ. ಎಷ್ಟು ರಶ್ ಇದೆ ನೋಡಿ ಗಾಯ್ಸ್. ಯಪ್ಪ, ಯಾರು ಈ ಚಿಕ್ಕಪೇಟೆಗೆಲ್ಲ ಬಂದರೆ ದಯವಿಟ್ಟು ವೀಕ್ ಡೇಸಲ್ಲಿ ಬನ್ನಿ. ಯಾರು ವೀಕೆಂಡಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಅದು ಈ ಬಿಸಿಲಿಗೂ ಈ ಶಾಪಿಂಗಿಗೂ ತುಂಬ. ಯಾರು ಚಿಕ್ಕಪೇಟೆಗೆ ಬರಲೇಬೇಡಿ ಗೈಸ್, ವೀಕೆಂಡ್ ಮಾತ್ರ. ನಿಜವಾಗ್ಲೂ ನಮಗಂತೂ ಸಾಕು ಹೋಗ್ತಾ ಇದೆ. ಯಾವಾಗ ಮನೆಗೆ ಹೋಗ್ತೀವೋ ಅನ್ನಂಗೆ ಆಗೋಗ್ಬಿಟ್ಟಿದೆ ನನಗಂತೂ. ಈಗ ಸಿಲ್ವರ್ಸಿಗೆ ಬಂದ್ವಿ. ನನ್ನ ತಂಗೇನೋ ಸಿಲ್ವರ್ ಪರ್ಚೇಸ್ ಮಾಡಬೇಕಂತೆ. ಸೊ ನೋಡೋಣ ಅವಳು ಏನು ತೊಗೊತಾಳೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಲೈಫಲ್ಲೇ ಚಿಕ್ಕಪೇಟೆಗೆ ಬರೋಲ್ಲ ಗೈಸ್. ಯಪ್ಪ ಏನು ರಶ್ಶು, ಈ ಜನ, ಈ ಯಪ್ಪ ಫುಲ್ ಹಿಂಸೆ ಆಗ್ತಾಯಿದೆ. ಬಂದಿರೋರು ಗೊತ್ತಿರುತ್ತೆ ಇಲ್ಲಿ ಏನಂದರೆ ಚಿಕ್ಕಪೇಟೆ ಎಷ್ಟೊಂದು ಜನ ಬರ್ತಿರೋ ಶಾಪಿಂಗಿಗೆ. ಸೊ ನಿಮಗೆ ಗೊತ್ತಿರುತ್ತೆ. ನನಗಂತೂ ಸಾಕಾಗೋಯ್ತು. ಯಾವಾಗ ಮನೆಗೆ ಹೋಗಬೇಕು ಅಂತ ಅನಿಸ್ಬಿಟ್ಟಿದೆ ನನಗಂತೂ. ಬನ್ನಿ ಹೋಗೋಣ. ಸುಮ್ಮನೆ ಇದನ್ನು ಇಟ್ಕೊಂಡು ನೋಡ್ತಾ ಇದ್ದೆ. ನನಗೆ ಯಾಕೋ ಚೆನ್ನಾಗಿ ಅನಿಸ್ತು, ಹಾಗಾಗಿ ಅದನ್ನು ನೋಡ್ತಿದ್ದೆ. ಆಮೇಲೆ ಹಾಗೆ ಬೇರೆ ನೋಡೋಣ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೆ. ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಹಾಕ್ಕೊಂಡಿದ್ನಲ್ಲ, ನನಗೆ ಅದು ತುಂಬ ಡಿಫ್ರೆನ್ಸ್ ಅನಿಸ್ತು. ಬಿಕಾಸ್ ಅಕ್ಕಪಕ್ಕ ಮುತ್ತಿಂದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಗೈಸ್ ಅದು. ಹಾಗಾಗಿ ನಾನು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ನೋಡೋಣ ಚೆನ್ನಾಗಿ ಕಾಣಿಸುತ್ತೇನೋ ಅಂದ್ಬಿಟ್ಟು. ಆಮೇಲೆ ಅದು ತೊಗೊಳ್ಳೋಣ ಎಷ್ಟಾಗ್ಬೋದು ಅಂತೆಲ್ಲ ಅಂದ್ಕೊಂಡ್ರೆ ನನ್ನ ತಂಗಿಗೆ ಹೇಳಿದೆ, ಇದು ನೋಡು, ಇದು ಚೆನ್ನಾಗಿರುತ್ತೆ, ಇದನ್ನೇ ತೊಗೋ ಅಂತಂದರೆ, ನನಗಲ್ಲ, ಅದು ನಿನಗೇನೆ ತೊಗೋ, ನಿನಗೆ ಕೊಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಲು. ಫುಲ್ಲು ಖುಷಿ ಆಗೋಯ್ತು. ನನ್ನ ತಂಗಿ ಗಿಫ್ಟ್ ಮಾಡ್ತಿದ್ದಾಳೆ. ಬಂದಿರೋದು ಚಿಕ್ಕಪೇಟೆಗೆ. ಅದು ಇವತ್ತು ಸ್ಯಾಟರ್ಡೆ ವೀಕೆಂಡು. ಮನೇಲಿ ಮಲಗ್ಬೋದಾಗಿತ್ತು ಅನಿಸ್ತೈತೆ. ನಿಜ ಗೈಸ್, ನಾವು ಯಾಕಾದರೂ ಬಂದು ಅನಿಸ್ತಾ ಇದೆ. ಅಷ್ಟು ರಶ್ ಇದೆ, ತುಂಬ ಕ್ರೌಡ್. ಮದುವೆ ಟೈಮ್ ಅಲ್ವಾ, ಹಾಗಾಗಿ ಫುಲ್ಲು ರಶ್ಶು. ನಮಗಿನ್ನೂ ತುಂಬ ಇದೆ ಶಾಪಿಂಗ್ ಮಾಡೋದಕ್ಕೆ. ಗೊತ್ತಿಲ್ಲ ಇನ್ನೂ ಏನೇನು ತೊಗೊತೀವಿ, ಏನೇನು ತೊಗೊಳ್ಳಲ್ಲ ಇನ್ನೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಇದೆ.
ಇಲ್ಲಿ ಏನು ಗೊತ್ತಾ, ಹೋಗ್ತಾ ಇದ್ರೆ ಮೇಡಮ್ ಅದು ತಗೊಳ್ಳಿ, ಮೇಡಮ್ ಇದು ತಗೊಳ್ಳಿ ಅಂತ ತುಂಬ ತಲೆ ತಿಂತಾರೆ ಗೈಸ್. ಅದಕ್ಕೆ ಬೇಜಾರು. ಟ್ರಾಲಿ ಬ್ಯಾಗ್ ನೋಡ್ತಿದ್ದಾಳೆ, ಏನಕ್ಕೆ ಅಂತ ಅವಳಿಗೆ ಗೊತ್ತಿರಬೇಕು. ಅವಳು ಜಾಸ್ತಿ ಇನ್ಮೇಲೆ ಟ್ರಿಪ್ಸ್ ಹೊಡಿತಾಳಂತೆ, ಹಾಗಾಗಿ ಬ್ಯಾಗ್. ಇದು ನನ್ನ ತಂಗಿ ಫ್ರೆಂಡ್ ಅವ್ರ ತಂಗಿ ನೋಡ್ತಾ ಇರೋದು ಬ್ಯಾಗ್. ಚೆನ್ನಾಗಿದೆ ಅಲ್ಲ? ಎಷ್ಟಂತೆ? ಎಷ್ಟಿದೆ? ಇದು ಚೆನ್ನಾಗಿದೆ, ಪಿಂಕ್ ರಿಚ್ ಕಲರ್. ನಂದು ಅದೇ ಬೇಕು, ಡಾರ್ಕ್ ಬೇಡ. ಇಷ್ಟು ದೊಡ್ಡದು. ಟ್ರಿಪ್ ಹೋಗ್ತಾ ಇದ್ದೀವಿ ಗಾಯ್ಸ್. ಟ್ರಿಪ್ಪು ಇಲ್ಲ ಏನೂ ಇಲ್ಲ ಗೈಸ್. ಅವಳು ಬೇರೆ ಏನೇನೋ ಪ್ಲ್ಯಾನ್. ಇವರಿಬ್ರು ಇದ್ದಾರಲ್ಲ, ಇವರಿಬ್ರು ಬೆಸ್ಟ್ ಫ್ರೆಂಡ್ಸು, 20 ಇಯರ್ಸಿಂದ ಫ್ರೆಂಡ್ಸು. ಇವರಿಬ್ರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಟ್ರಾಲಿ ಬ್ಯಾಗ್ ನನ್ನ ಮತ್ತೆ ಶಾಪಿಂಗ್ ಬಂದ್ಬಿಟ್ಟು ಈಗ ಟ್ರಾಲಿ ಬ್ಯಾಗ್ ಮಾಡಬಾರ್ದು. ಥೈಲ್ಯಾಂಡ್ ಟ್ರಿಪ್ಗೆಲ್ಲ ಹೋಗ್ತಾ ಇರೋದು. ಥೈಲ್ಯಾಂಡು ಯಾವಾಗ ಹೋಗ್ತೀರಾ? ಅದು ನನ್ನ ಬಿಟ್ಟು ಸರ್ಪ್ರೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೌಮ್ಯಾ ಯೂಟ್ಯೂಬ್ ಚಾನಲಲ್ಲೇ ಬರುತ್ತೆ. ಓ, ಇವ್ರು ಸಪ್ರೇಟ್ ಚಾನಲ್ ಓಪನ್ ಮಾಡ್ಕೊಳ್ಳೋದು, ನನ್ನ ಚಾನಲಲ್ಲಿ ಬರುತ್ತೆ. ನೀನು ತೊಗೊಂಡಲ್ಲ, ಏನೋ ನೋಡ್ತಾ ಇದ್ದಾರೆ ನಮ್ಮ ಹುಡುಗಿರು. ನೋಡಲಿ, ತೊಗೊಂಡ್ಲಿ, ಖುಷಿ. ಮದುವೆ ಶಾಪಿಂಗ್ ಅಂತ ಅಷ್ಟೇ ನಾವು ಇಲ್ಲಿ ಬಂದಿರೋದು. ನಾವು ನಿಜವಾಗ್ಲೂ ಚಿಕ್ಕಪೇಟೆಗೆಲ್ಲ ನಾವು ಬರೋದೇ ಇಲ್ಲ. ನಾವು ಮಾಡಿದ್ರೆ ಶಾಪಿಂಗ್ ಏನಿದ್ರು ಮಲ್ಲೇಶ್ವರಮಲ್ಲೇ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ಜಯನಗರ್ಗೆ ಹೋಗ್ತೀವಿ. ಮುಂಚೆ ಜಯನಗರ್ಗೆ ಹೋಗ್ತೀವಿ, ಇವಾಗ ಅದು ಸ್ಟಾಪ್ ಆಗಿಬಿಟ್ಟಿದೆ. ಇವಾಗ ಅಷ್ಟೇ ಚಿಕ್ಕಪೇಟೆ. ಏನಕ್ಕೆ ಚಿಕ್ಕಪೇಟೆಗೆ ಬರ್ತೀವಿ ಅಂದರೆ ಪ್ರತಿಯೊಂದು ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂತ ಮದುವೆ ಶಾಪಿಂಗೋಸ್ಕರ ಬಂದಿರೋದು. ನಿಜವಾಗ್ಲೂ ಸ್ಯಾಟರ್ಡೆ ಸಂಡೇ ದಯವಿಟ್ಟು ಯಾರೂ ಬರೋಕ್ಕೆ ಹೋಗ್ಬೇಡಿ. ಎಷ್ಟೊಂದು ಜನ ವೀಕೆಂಡ್ ಬಂದು ಶಾಪಿಂಗ್ ಮಾಡಿರೋರು ಗೊತ್ತಿರುತ್ತೆ, ಈ ಲೋಕಲೈಟ್ಸ್ ಬ್ಯಾಂಗ್ಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಚಿಕ್ಕಪೇಟೆ ಹೇಗಿರುತ್ತೆ ಅಂದ್ಬಿಟ್ಟು. ನಿಜವಾಗ್ಲೂ ಎಷ್ಟು, ಅದು ಬೇರೆ ಈಗ ಬಿಸಿಲು, ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಸುಸ್ತಾಗ್ತಾಯಿದೆ, ಶಾಪಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈಗ ಇನ್ನೂ ಒಂಚೂರು, ಇನ್ನೂ 1 ಅವರ್ ಶಾಪಿಂಗ್ ಇದೆ, ಅದು ಮುಗಿಸ್ಕೊಂಡು ಹೋಗ್ಬಿಡಂಗೆ ಆಗಿಬಿಟ್ಟಿದೆ. ಆದಷ್ಟು ನೋಡ್ಕೊಂಡು ಬನ್ನಿ ನೀವು ಯಾರಾದರೂ, ಇಫ್ ಇನ್ ಕೇಸ್ ಚಿಕ್ಕಪೇಟೆ ಶಾಪಿಂಗ್ ಬಂದರೆ. ನಾನು ಪ್ರಿಫರ್ ಮಾಡೋದು ವೀಕ್ ಡೇ ಮಾತ್ರ ಬನ್ನಿ, ವೀಕೆಂಡ್ ಮಾತ್ರ ಬರೋಕ್ಕೆ ಹೋಗಬೇಡಿ. ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ರಶ್ ಇದೆ. ಈಗ ನನ್ನ ತಂಗಿ ಅದೇ ಬ್ಯಾಗ್ ಏನೋ ನೋಡ್ತಾ ಇದ್ದಾಳೆ. ನನ್ನ ತಂಗಿ ಮತ್ತು ನನ್ನ ತಂಗಿ ಫ್ರೆಂಡು ಇಬ್ಬರೂ ಬ್ಯಾಗ್ ನೋಡ್ತಾ ಇದ್ದಾರೆ. ಅವ್ರು ಅದು ನೋಡಾದ್ಮೇಲೆ ಇನ್ನೊಂದೇನೋ ಒಂದು ಇದೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ, ಅದನ್ನು ನಾನು ಹೇಳ್ತೀನಿ. ಅದನ್ನು ಕೂಡ ಪರ್ಚೇಸ್ ಮಾಡಿಬಿಟ್ಟು ಹೋಗೋದಷ್ಟೇ. ಈಗ ಹೊಟ್ಟೆ ಬೇರೆ ಹಸಿತಾ ಇದೆ, ಊಟ ಮಾಡಿಕೊಂಡು ಇನ್ನೊಂದು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋದು. ಸೆಪ್ಟೆಂಬರ್ ರಿಂಗ್ ಟ್ರೈ ಮಾಡ್ತಿದ್ದಾಳೆ. ಎಲ್ಲಿ ತೋರಿಸಿ, ಹೆಂಗಿದೆಯಾ ಅಪ್ಪ, ಹೆಂಗಿದೆಯಾ ಗೊತ್ತಾ? ಒಳ್ಳೆದಕ್ಕೆ ದನಕ್ಕೆ ಹಾಕ್ತಾರಲ್ಲ ಮುಂದೆಗಡೆ, ಹಂಗಿದೆ. ಮೂಗ್ದಾರ, ದನಕ್ಕೆ ಮೂಗ್ದಾರ ಹಾಕೋತಾರ ಅದೆಲ್ಲ. ಓ ಮೈ ಗಾಡ್. ಇಲ್ಲಿ 1000 ಸಲ ಹೇಳಿದ್ರು ನೋಡಿ ಮಾಡಿ ಸ್ನೇಹ ಮಾಡ್ರು ಅಂತ. ಕ್ಯಾಬ್ ಬಂದಿದ ತಕ್ಷಣ ನೋಡ್ಬಿಟ್ಟು ಅಕ್ಕ ನಾನು ಮುಂದೆ ಕುತ್ಕೊಂತೀನಿ ಅಂತ. ಸೀಟ್ ಬೆಲ್ಟ್ ಹಾಕೋ, ಮುಂದೆ ಕುತ್ಕೊಳ್ಳೋದಲ್ಲ, ಸೀಟ್ ಬೆಲ್ಟ್ ಹಾಕೋ ನಂದು. Okay guys, finally put the GPS location wherever you want to go on your phone. And it will ನಂದಿನಿ GPS ಅಂತ ಹಾಕಮ್ಮ. ಹೋಗಿದ್ಯಲ್ಲ ಮುಂದೆ ಹಾಕಾಯ್ತು. ಫೈನಲಿ ಆಯಿತು ಈ ಚಿಕ್ಕಪೇಟೆ ಶಾಪಿಂಗು. ಇವಾಗ ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗ್ಬೇಕು. ಹೋಟೆಲ್ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಏನು ಅಂತ. ನಿಜವಾಗ್ಲೂ ನನ್ನ ಲೈಫಲ್ಲಿ ಚಿಕ್ಕಪೇಟೆಯಲ್ಲಿ ಈ ಥರ ಶಾಪಿಂಗ್ ಮಾಡಿರೋದು. ಸೊ ಊಟ ಮಾಡೋಕೆ ಹೋಗೋಣ ಬನ್ನಿ, ಅಲ್ಲಿ ಸಿಗ್ತೀವಿ. ತೋರಿಸು, ಇಂಡಿಯಾ ಫೋನ್ ತೋರಿಸು, ಇಂಡಿಯಾ ಫೋನ್ ತೋರಿಸು. ಎಲ್ಲರೂ ರಿಚ್ ಕಿಡ್ಸ್ ಇಲ್ಲಿ. ಇನ್ನೊಬ್ರದ್ದು ತೋರಿಸ್ತೀನಿ, ಆದರೆ ತೋರ್ಸೋಕ್ಕಾಗಲ್ಲ. ಸಾವುಕಾರ ಮಂದಿ ಎಲ್ಲರ ಹತ್ರ ಐಫೋನ್. ಹಿಂಗೆ ಮಾಡೋಣ. ಆಯ್ ಮಾಡು. ಏನು ಮಾಡಿದೆ? ಮನೆಗೆ ಬಂದ್ವಿ, ಊಟ ಮಾಡ್ತಾ ಇದ್ದೀವಿ. ಹೇಗಿದೆ ಊಟ ಮಾಡ್ತವ್ರೆ. ಇದು ಬೇಬಿಕಾರ್ನ್, ಇದು ಮಶ್ರೂಮ್, ಅನ್ನ, ತರಕಾರಿ ಸಾರು ತಿಂದ್ಬಿಟ್ಟು ಸಿಗ್ತೀವಿ.
ಸಿಲ್ವರಲ್ಲಿ ತೊಗೊಂಡ್ವಿ, ಚೆನ್ನಾಗಿದೆ ನೋಡಿ. ಒಂಥರ ಡಿಫ್ರೆಂಟ್ ಅನಿಸ್ತು ಈ ವೈಟ್, ಎಕ್ಸ್ಪೆಷಲಿ ವೈಟ್ ತುಂಬ ಡಿಫ್ರೆನ್ಸ್ ಅನಿಸ್ತು. ಏನು ಮಾಡ್ತಿದ್ದೀರಾ? ಬಟ್ಟೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಏನು ಹೇಳ್ತೀರಾ? ಯಾಕೆ ಹಂಗೆ ನೋಡ್ತೀಯ? ಯಾರನ್ನೇ ನಿನ್ನೆ ಕೇಳ್ತಾ ಇರೋದು. ನನ್ನೇಕೆ ತಲೆ ಕೂಗಿ ಕೆರ್ಕೊಂಬಳೆ ಕಡಿತಾ ಇದ್ದೀವಿ ನನ್ನ ಫೋಟೋ ತಕ್ಕಂತೆ ಹೋಗಿ. ಕರಡಿ ಥರ ಇದೆಯಾ? ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದಾರೆ. ನಾವು ಶಾಪಿಂಗ್ ಹೋಗಿದ್ವಲ್ಲ, ಹಂಗಾಗಿ ಎಲ್ಲ ಈಗ ಸಪ್ರೇಟ್ ಮಾಡಿಕೊಂಡು ಅವರು ಈಗ ಮನೆಗೆ ಹೊರಡ್ತಾರೆ. ರಶ್ ಅಂದರೆ ರಶ್. ಶುಕ್ರವಾರ ಬೆಳಗ್ಗೆ ಹೋಗಿ ಶನಿವಾರ ಬೆಳಗ್ಗೆ ದರ್ಶನ ಆಯಿತು. ಕುತ್ಕೊಂಬಿಟ್ಟಿದ್ದೀನಿ, ಗೋವಿಂದ ಗೋವಿಂದ ಅಂತ ಎದ್ದೋಡಿತವ್ರೆ, ಎದ್ದೊಳಕಾಯ್ತಲ್ಲ, ಜಾರ್ತಾ ಐತೆ ಕಳಿಸ್ಬೇಕು. 3 ಉರುಳಾಗೋಗ್ಬಿಟ್ಟೆ. ಆಮೇಲೆ ತುಂಬ ಸಾಫ್ಟು. ಆಮೇಲೆ ಹೋಗ್ಬಿಟ್ಟು ನಾನು ಹಂಗೆ ಕುತ್ಕೊಂಬಿಟ್ಟು ಎದ್ದೊಳಕ್ಕಾಗಲ್ಲ ಅಂತ. ಆಮೇಲೆ ನಮ್ಮ ಜೊತೆಗೆ ಬಂದಿದ್ದವಳು ಹೋಗಿ ಯಾರಿಬ್ರು ಹುಡುಗನ ಕರ್ಕೊಂಬಂದು ಎತ್ಕೊತೀನಿ. ನಿನಗೆ ಆಗಲ್ಲ ಅಂದಮೇಲೆ ಏನಕ್ಕೆ ಹೋಗ್ಬೇಕು ಅದನ್ನ ನೆನೆಸ್ಕೊಂಡ್ರೆ ಹೋಗೋ ನಗು ಹೇಳು, ಏನಕ್ಕೆ ಹೋಗ್ಬೇಕು? ಮೊನ್ನೆ ತಿರುಪತಿಗೆ ಹೋಗಿದ್ರು ನಮ್ಮ ಅಜ್ಜಿ, ಅದ್ರದ್ದು ಸ್ಟೋರಿ ಹೇಳ್ತಾ ಇದ್ದಾರೆ ನನ್ನ ಫ್ರೆಂಡ್ ಹತ್ರ. ಹಿಂಗೆ ಹೋಗಿದ್ವಿ, ಏನೋ ಜಾರ್ ಬಿದ್ರಂತೆ, ಜಾರ್ ಬಿದ್ದಿಲ್ಲ, ಕೂತ್ಕೊಂಡಿದ್ರಂತೆ, ಯಾರೋ ಬಂದು ಎತ್ತಿದ್ರಂತೆ, ಅದನ್ನ ಹೇಳ್ತವ್ರೆ ಸ್ಟೋರಿ. ಗೊತ್ತಾಯ್ತಾ ಇದು ನಂಬರ್ ಚೇಂಜ್ ಮಾಡ್ಕೊಳ್ಳೋದು. ಬಟ್ ಕಲರ್ ನನಗೆ ಇಷ್ಟ ಆಯ್ತು. ಇವರು ನಮ್ಮ ಅಮ್ಮವ್ರ ಅಮ್ಮ ಗೈಸ್, ನಮ್ಮ ಮಮ್ಮಿಯವರ ಅಮ್ಮ. ನಮ್ಮ ಮಮ್ಮಿನೂ ಎಲ್ಲೋ ದೇವ್ರ ಕಾರ್ಡ್ಸ್ ಕೊಡೋಕೆ ಹೋಗಿದ್ದಾರೆ. ಸೊ ಇನ್ನೂ ಬರಬೇಕು. ನಾವು ಯಾರು ಇಲ್ಲ ಮನೇಲಿ. ಏನು ವಟ 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 ಅಂತೀರಾ? ಇವಳೊಬ್ಳು ಏನದು? ಅಯ್ಯೋ ಅಯ್ಯೋ ಅಯ್ಯೋ, ಟ್ರಾಲಿ ಏನಕ್ಕೆ ತಗೊಂಡಿರೋದು ಇದು ನೀನು? ಏನಕ್ಕೆ ಗೊತ್ತಾ ತಗೊಂಡಿರೋದು? ಹಂಗೆ ಹೋಗ್ಬಿಡು. ಕಲರ್ ತಗೊಂಡೆ, ಬ್ಲೂ ಕಲರ್. ಆಮೇಲೆ ಅದಕ್ಕೆ ಬಾರ್ಡರ್ ಬಂದು ಎಲ್ಲ. ಅಯ್ಯೋ, ಈ ಸೀರೆ ಕಲರ್ ಬಗ್ಗೆ ಡಿಸ್ಕಷನ್ ನನಗಂತೂ ಸಾಕು ಹೋಗಿದೆ ನೋಡಿ guys. ಇಷ್ಟೇ. ಈಗ ಟೀ ಮಾಡಿಕೊಡ್ಬೇಕಂತೆ ಅವ್ರಿಗೆಲ್ಲ. ಟೀ ಮಾಡಿಕೊಟ್ಬಿಟ್ಟು ಸಿಗ್ತೀನಿ ಅಂತ ಹೇಳ್ತಿದ್ರು. ಕೊಡಿ ಅದಕ್ಕೆ ನಾನು ಹಾಕೊಂತೀನಿ ಅಂದ್ಬಿಟ್ಟು ಎತ್ತಿಕೊಂಡಿದ್ದೀನಿ ಇದನ್ನ. ಇದರಲ್ಲಿ ಆಲ್ಮೋಸ್ಟ್ ಏನಂದ್ರೆ ಎಲ್ಲ ಕಳ್ತನ ಮಾಡಿರೋ ಬಳೆಗಳೇ. ಅಯ್ಯೋ ದೇವ್ರೆ, ಎಲ್ಲ ಕೊಡ್ಸಿರೋದು ಹೇಳ್ತಾರೆ, ನಾನು ಕಳ್ತನ ಅಂತೆ. ಕಳ್ತನ ಮಾಡ್ಕೊಂಡ್ಬಂದವಳೆ ಗುರು ಇಕ್ಕಂಡ್ ಬಿಲ್ಲೆ ಹಸರ ಇದೇನೋ ತಗೊಂಡವಳೆ. ಡ್ರೆಸ್ಸಸ್. ಬಟ್ ಈ ಬ್ಲೂ ಅದೇ ಬ್ರೋ, ಈ ಬ್ಲೂ ಮತ್ತೆ ಈ ಪಿಂಕ್ ಇದೆ ಗೊತ್ತಾ? ಈ ಬ್ಲೂ ಮತ್ತೆ ಪಿಂಕ್ ಅಕ್ಕಂದು ನಂದು ಯಾವ್ದೋ ಟೈಮಲ್ಲಿ ತಗೊಂಡಿರೋದು. ಮತ್ತೆ ಇದು ಎಂಗೇಜ್ಮೆಂಟ್, ನನ್ನ ನಾಟ್ ಎಂಗೇಜ್ಮೆಂಟ್, ನನ್ನ ಬರ್ತಡೇಗೆ ತಗೊಂಡಿತ್ತು. ನಿನ್ ಬರ್ತಡೇಗೆ ಕರೆಕ್ಟ್. ಆಮೇಲೆ ಈ ಎಲ್ಲೋ ಗ್ರೀನು ರೆಡ್ ಬಿಡು, ಇದು ಮಧುಶ್ರೀ ಕೊಡ್ಸಿತ್ತು ನನ್ನ ಬರ್ತಡೇಗೆ. ಬೇರೆಯವ್ರು ಕೊಡ್ಸೋದೆ, ತಾನ್ ತಗೊಂಡಿಲ್ಲ ಏನು. ಈಗ ಇಲ್ಲಿ ಇಡ್ಸುತ್ತಾ ಜಾಗ ಆಗುತ್ತಾ? ಇದನ್ನೇ ಅವಳು ಮುಹೂರ್ತಕ್ಕೆ ಹಾಕೊಂತಾಳಂತೆ. ಚೆನ್ನಾಗಿದೆ. ಅಷ್ಟೇ ಗೈಸ್, ಬಾಯ್. ಮದುವೆಲಿ ಸಿಗುವ. ಬಾಯ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ನೋ ಪ್ರಾಬ್ಲಮ್, ಎನಿ ಟೈಮ್. ಹೇಗಿತ್ತು ಶಾಪಿಂಗ್ ಎಲ್ಲ? ಶಾಪಿಂಗ್ ಎಲ್ಲ ಚೆನ್ನಾಗಿತ್ತು, ತುಂಬ ಸುಸ್ತಾಗೋಗಿದೆ. ಹೌದಾ? ಒಂದಿನ ಬೇಕು. ಬಾಯ್ ನಂದಿನಿ ಅಂತಲೇ ಬರುತ್ತೆ. ಬಾಯ್. ಓಕೆ ಗೈಸ್, ಅವ್ರು ಹೊರಡ್ತಾ ಇದ್ದಾರೆ. ಅಲ್ಲಿ ಆಟೋ ಬಂದಿದೆ, ಅವ್ರು ಹೋಗ್ತಾ ಇದ್ದಾರೆ. ಈಗ ಟೈಮ್ ಆಯಿತು. ಯಾ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಏನಾದರೂ ಇದ್ದರೆ ಕಾಮೆಂಟ್ಸಲ್ಲಿ ಹೇಳಿ, ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ವೀಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ, ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಟೇಕ್ ಕೇರ್.